ಸಿಂಹ ಮತ್ತು ಇಲಿಯ ಕತೆ. ಬಹಳ ಹಿಂದೆಯೇ ಕಾಡಿನಲ್ಲಿ ಸಿಂಹವೊಂದು ಹೆಮ್ಮೆಯಿಂದ ತನ್ನ ಕಾಡಿನ ರಾಜನಾದ. ಅವನ ಗರ್ಜನೆಯು ಬಹಳ ಉಗ್ರವಾಗಿತ್ತು. ಎಲ್ಲ ಪ್ರಾಣಿಗಳು ಅದರ ಮುಂದೆ ಭಯದಿಂದ ಕುಳಿತಿದ್ದವು. ಒಂದು ದಿನ ಸಿಂಹವು ಯಾರೋ ಬೀಸಿದ ಬಲೆಗೆ ಬಿದ್ದಿತು ಮತ್ತು ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಸಿಂಹವು ತುಂಬ ಅಸಮಾಧಾನಗೊಂಡು ಜೋರಾಗಿ ಗರ್ಜಿಸುತ್ತಾ ಬಲೆಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇತ್ತು. ಆದರೆ ಅದಕ್ಕೆ ಆ ಬಲೆಯಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ನಂತರ ಅದು ತುಂಬ ಸುಸ್ತಾಗಿ ಸುಮ್ಮನೆ ಕುಳಿತುಕೊಂಡಿತು. ಅದೇ ಸಮಯಕ್ಕೆ ಹತ್ತಿರದಲ್ಲಿದ್ದ ಸಣ್ಣ ಇಲಿ ತನ್ನ ಚಿಕ್ಕ ಹಲ್ಲುಗಳಿಂದ ಬಲೆಯನ್ನು ಕಚ್ಚಲು ಪ್ರಯತ್ನಿಸುತ್ತಿತ್ತು. ಸಿಂಹವು ಇಲಿಯ ಸಹಾಯವನ್ನು ಕೇಳಿತು ಮತ್ತು ಇಲಿಗೆ ಯಾವಾಗ ಬೇಕಾದರೂ ಸಹಾಯ ಮಾಡುವುದಾಗಿ ಭರವಸೆ ನೀಡಿತು. ಇಲಿ ತನ್ನ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿತು ಮತ್ತು ಸಿಂಹಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸಿಂಹಕ್ಕೆ ತುಂಬ ಸಂತೋಷವಾಯಿತು ಮತ್ತು ಇಲಿಗೆ ಕೃತಜ್ಞತೆ ಸಲ್ಲಿಸಿತು. ಕೆಲವು ದಿನಗಳ ನಂತರ ಒಂದು ದಿನ ಬೇಟೆಗಾರ ಕಾಡಿಗೆ ಬಂದು ಸಿಂಹವನ್ನು ಬಲೆಗೆ ಬೀಳಿಸಲು ಪ್ರಯತ್ನಿಸಿದನು. ಸಿಂಹವು ಈಗ ಜೋರಾಗಿ ಕೂಗಿತು ಮತ್ತು ಇಲಿಯು ಅವನ ಸಹಾಯಕ್ಕೆ ಬಂದಿತು. ಇಲಿಯು ಬೇಟೆಗಾರನ ಬಲೆಯನ್ನು ಕತ್ತರಿಸಿತು ಮತ್ತು ಸಿಂಹವು ಮತ್ತೆ ಸ್ವತಂತ್ರವಾಯಿತು. ಇದಾದ ನಂತರ ಸಿಂಹ ಮತ್ತು ಇಲಿ ಉತ್ತಮ ಸ್ನೇಹಿತರಾದರು ಮತ್ತು ಒಟ್ಟಿಗೆ ಸಂತೋಷದಿಂದ ವಾಸಿಸುತ್ತಿದ್ದರು. ನೈತಿಕ ಶಿಕ್ಷಣ. ಈ ಕಥೆಯಿಂದ ನಾವು ದೊಡ್ಡವರಾಗಿರಲಿ ಅಥವಾ ಚಿಕ್ಕವರಾಗಿರಲಿ, ಪ್ರತಿಯೊಬ್ಬರ ಹೃದಯವೂ ದೊಡ್ಡದಾಗಿದೆ ಮತ್ತು ಸಹಾಯ ಮಾಡುವುದು ನಮ್ಮ ಜವಾಬ್ದಾರಿ ಎಂದು ತಿಳಿಯಬೇಕು. ನಮ್ಮ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಮತ್ತು ಅದರಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.